ಈ ದಿನವನ್ನು ಚಂದ್ರಘಂಟ ದೇವಿಗೆ ಸಮರ್ಪಿಸಲಾಗುತ್ತದೆ. ಚಂದ್ರಘಂಟ ಎಂದರೆ ಪಾರ್ವತಿ ದೇವಿಯ ವಿವಾಹಿತ ರೂಪ. ಭಗವಾನ್ ಶಿವನನ್ನು ಮದುವೆಯಾದ ನಂತರ ದೇವಿಯು ತನ್ನ ಹಣೆಯನ್ನು ಅರ್ಧಚಂದ್ರನಿಂದ ಅಲಂಕರಿಸಲು ಪ್ರಾರಂಭಿಸಿದಳು. ಈ ಕಾರಣದಿಂದಾಗಿ ಪಾರ್ವತಿ ದೇವಿಯನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ. ನಾರದ ಮುನಿಗಳ ಆದೇಶದಂತೆ ಪಾರ್ವತಿ ದೇವಿ ಶಿವನನ್ನು ಪಡೆಯಲು ತಪಸ್ಸನ್ನು ಮಾಡಿ ಸಫಲರಾಗುತ್ತಾರೆ. ಅದರಂತೆಯೇ ಶಿವ ಪಾರ್ವತಿಯರ ವಿವಾಹ ತಂದೆ ತಾಯಿ ಗುರು ಹಿರಿಯರ ಸಮ್ಮುಖದಲ್ಲಿ ನಡೆಯುತ್ತದೆ. ಪಾರ್ವತಿ ದೇವಿಯ ತಾಯಿಯು ತನ್ನ ಅಳಿಯನಾಗುವ ಶಿವನನ್ನು ಸ್ವಾಗತಿಸಲು ಅರಮನೆಯ ಬಾಗಿಲಲ್ಲಿ ಕಾಯುತ್ತಾ ನಿಂತಾಗ ಶಿವ ಅರಮನೆ ಹತ್ತಿರ ಬರುತ್ತಿದ್ದಂತೆ ಪಾರ್ವತಿ ತಾಯಿ ಶಿವ ಮತ್ತು ಶಿವನ ಸಂಗಡ ವಿವಾಹಕ್ಕೆ ಬಂದಂಥ ಭೂತ ರಾಕ್ಷಸ ಗಣಗಳನ್ನು ನೋಡಿ ಭಯಪಡ್ತಾಳೆ. ಶಿವನ ರೂಪವನ್ನು ನೋಡಿ ಭಯಪಡುತ್ತಾಳೆ. ಆದರೆ ಶಿವ ತ್ರಿಲೋಕದ ದೇವ, ಬೆಟ್ಟ ಕಾಡುಗಳಲ್ಲಿ ಇರುತ್ತಾರೆ, ಹಾಗೆ ಸ್ಮಶಾನದಲ್ಲಿಯೂ ಕೂಡ ಇರುತ್ತಾನೆ. ಇದು ಯಾವುದರ ಅರಿವಿಲ್ಲದ ಪಾರ್ವತಿ ತಾಯಿ ವಿವಾಹಕ್ಕೆ ಬಂದಂಥ ಎಲ್ಲರೂ ಶಿವ ಮತ್ತು ಶಿವ ಪರಿವಾರವನ್ನು ನೋಡಿ ಭಯಪಡ್ತಾರೆ. ಆದರೆ ಪಾರ್ವತಿ ದೇವಿ ಶಿವನ ಎಲ್ಲ ರೂಪಕ್ಕಿಂತಲೂ ಮೈಗೆಲ್ಲ ಬೂದಿ ಬಡಿದುಕೊಂಡಿರುವ ಶಿವನನ್ನೇ ಇಷ್ಟಪಡ್ತಾಳೆ. ಅಲ್ಲಿ ನೆಲೆಸಿರುವ ಭಯ ವಾತಾವರಣವನ್ನು ಸಹಜ ವಾತಾವರಣಕ್ಕೆ ಬರುವಂತೆ ಮಾಡಲು ಪಾರ್ವತಿ ಶಿವನನ್ನು ವರನಭೂಷಣಕ್ಕೆ ಹೇಳ್ತಾಳೆ. ಪಾರ್ವತಿ 10 ಕೈಗಳು, 3 ನೇತ್ರ, ಕೈಗಳಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲುಬಾಣ, ಹಲವು ಬಗೆಯ ಆಯುಧಗಳನ್ನು ಹಿಡಿಯುವ ದೇವಿಯಾಗಿ ಪರಿವರ್ತಲಾಗುತ್ತಾಳೆ. ಇದನ್ನು ನೋಡಿದ ಶಿವ ಪಾರ್ವತಿ ಮೇಲೆ ಪ್ರಭಾವಿತನಾಗಿ ಅವನು ನಟ ಸುಂದರ ವರನಾಗಿ ರೂಪ ಧರಿಸುತ್ತಾನೆ. ಶಿವ ತನ್ನ ಮುಡಿಗೆ ಚಂದ್ರನನ್ನು ಧರಿಸುತ್ತಾನೆ. 10 ಆಯುಧಗಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡಿರುತ್ತಾರೆ. ಇದರ ಅರ್ಥ ರಾಕ್ಷಸರು ಮತ್ತು ದುಷ್ಟ ಶಕ್ತಿಗಳೊಂದಿಗೆ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ ಎಂದು. ದೇವಿಯ ಪ್ರಾರ್ಥನೆಯು ಭಕ್ತರಿಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಮತ್ತು ಈ ಮಾರ್ಗದಲ್ಲಿ ಬರಬಹುದಾದ ಕಷ್ಟಗಳನ್ನು ನಾಶ ಮಾಡುತ್ತದೆ.